ಹೆಲೋ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ಅಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್ ಟಾಪಿಕ್ ಅಂಡರ್ ಬರೋ ಎಕ್ಸಸೈಸ್ 1.1 ನ ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ನಾವಿವತ್ತು ತಗೊಂಡಿದೀವಿ. ಅದರಲ್ಲಿ ಫಸ್ಟ್ ಸಬ್ ಕ್ವೆಶ್ಚನ್ ಅನ್ನ ತಗೊಂಡಿದೀವಿ. ಸೊ ಕ್ವೆಶ್ಚನ್ ಏನಂತಂದ್ರೆ, ಡಿಟರ್ಮಿನ್ ವೆದರ್ ಈಚ್ ಆಫ್ ದ ಫಾಲೋವಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಸೊ ಅವ್ರು ಏನ್ ರಿಲೇಷನ್ ಕೊಟ್ಟಿದಾರೋ ಅದನ್ನ ನಾವು ಡಿಟರ್ಮಿನ್ ಮಾಡ್ಬೇಕು. ರಿಫ್ಲೆಕ್ಸಿವ್ ಇದೆಯಾ, ಸಿಮೆಟ್ರಿಕ್ ಇದೆಯಾ, ಟ್ರಾನ್ಸಿಟಿವ್ ಇದೆಯಾ ಅಂತ ನಾವು ಕಂಡು ಹಿಡಿಬೇಕಾಗಿದೆ. ಸೊ ರಿಲೇಷನ್ ಏನಿದೆ ಅಂತ ಏನ್ ಕೊಟ್ಟಿದ್ದಾರೆ, ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1 2 3 ಅಪ್ ಟು 14 ಕೊಟ್ಟಿದ್ದಾರೆ. ಡಿಫೈನ್ಡ್ ಆಸ್ ಆರ್ ಎಕ್ಸ್ ವೈ 3x ಮೈನಸ್ ವೈ ಇಸ್ ಈಕ್ವಲ್ ಟು 0. ಒಂದು ಕಂಡೀಷನ್ ಇದೆ, ಆರ್ ಎಕ್ಸ್ ವೈ ಇದ್ದಾಗ ರಿಲೇಷನ್ 3x ಮೈನಸ್ ವೈ ಇಸ್ ಈಕ್ವಲ್ ಟು 0ಗೆ ಸ್ಯಾಟಿಸ್ಫೈ ಆಗ್ಬೇಕು. 3x ಮೈನಸ್ ವೈ ಮಾಡಿದಾಗ 0 ಬರಬೇಕು. ಈ ರಿಲೇಷನ್ ಸ್ಯಾಟಿಸ್ಫೈ ಆದ್ರೆ ಅದ ಸೆಟ್ ಎ ಅಲ್ಲಿ ಸ್ಯಾಟಿಸ್ಫೈ ಆಗ್ಬೇಕು. ಯಾವ ರಿಲೇಷನ್ಸ್ ಅಲ್ಲಿ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ಸ್ ಅಲ್ಲಿ ಸ್ಯಾಟಿಸ್ಫೈ ಆಗ್ಬೇಕು. ಸೊ ಆಗತ್ತಾ ಇಲ್ವಾ ಅನ್ನೋದನ್ನ ನಾವು ಡಿಟರ್ಮಿನ್ ಮಾಡ್ಬೇಕು. ಸೊ ಹೇಗೆ ಅಂತ ನೋಡೋಣ. ಫಸ್ಟ್ ಗೆ ಗಿವನ್ ಬರೀತೀವಿ, ಏನೇನ್ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಬೇಕು. ಆರ್ ಎಕ್ಸ್ ವೈ such that 3x minus y is equal to 0. ಇಲ್ಲಿ 3x minus y is equal to 0 ಅನ್ನೋದು ಮೇಜರ್ ಕಂಡೀಷನ್. ಈ ಕಂಡೀಷನ್ ಮುಖಾಂತರ ನಾವು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ರಿಅರೇಂಜ್ ಮಾಡ್ಬಿಟ್ರೆ 3x is equal to y ಬರುತ್ತೆ, ಆರ್ y will be equal to 3 times of x ಆಗಿರುತ್ತೆ. y ವ್ಯಾಲ್ಯೂ x ವ್ಯಾಲ್ಯೂಕ್ಕಿಂತ 3 ಪಟ್ಟು ಜಾಸ್ತಿ ಇರಬೇಕು ಯಾವಾಗ ಇದು x, y ಅಲ್ಲಿ. ಸೊ ಈಗ x 1 ಅಂತ ತಗೊಂಡ್ರೆ y ಏನಾಗತ್ತೆ, 3 into 1 is 3. ಸೊ 1, 3 ಅನ್ನೋದು r ಆಗುತ್ತೆ. ಸೊ ಇದು ಅವರ ಮೇಜರ್ ರಿಲೇಷನ್ ಡೆಫಿನೇಷನ್ ಆಗಿದೆ. ಓಕೆ, ಹಾಗಾಗಿ ನಮ್ಮ ಆರ್ ಏನಾಗಿರುತ್ತೆ, 1 ಎಕ್ಸ್ ಇಸ್ ಈಕ್ವಲ್ ಟು 1 ತಗೊಂಡ್ರೆ y 3 ಆಗತ್ತೆ. ಕರೆಕ್ಟಾ? ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂಡ್ರೆ y 3 2s ಆರ್ 6 ಆಗತ್ತೆ. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 3 ತಗೊಂಡ್ರೆ 3 3s ಆರ್ 9 ಆಗ್ಬಿಡತ್ತೆ. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ತಗೊಂಡ್ರೆ 4 3s ಆರ್ 12 ಆಗತ್ತೆ. ಕರೆಕ್ಟಾ? ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ತಗೊಂಡ್ರೆ 5 3s ಆರ್ 15 ಆಗತ್ತೆ. ಆದ್ರೆ ಈ 15 ಸೆಟ್ ಎ ಅಲ್ಲಿ ಇಲ್ಲ. ಸೆಟ್ ಎ ಡಸಂಟ್ ಕಂಟೈನ್ 15. ಅಪ್ ಟು 14 ಇದೆ. ಹಾಗಾಗಿ 15 ಅಲ್ಲಿ ಇಲ್ಲ, ಸೆಟ್ ಎ ಅಲ್ಲಿ ಇಲ್ಲ. ಹಾಗಾಗಿ 5, 15 ಆಗಲ್ಲ, ನಮ್ಗೆ ಈ ಟರ್ಮ್ ತಗೊಳಕ್ಕೆ ಆಗಲ್ಲ. ಸೊ ಇದಿಷ್ಟು ನಮ್ಮ ರಿಲೇಷನ್ ಆರ್ ಆಗಿರುತ್ತೆ. ನಾವು ಇದರಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇದೆಯಾ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಫಸ್ಟ್ ಟರ್ಮ್ ನಾವು ರಿಫ್ಲೆಕ್ಸಿವ್ ಗೆ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಕಂಡೀಷನ್ ಏನು, ಎ ಎ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಎ ಎ ಅಂದ್ರೆ ಈಗ ಎ ಇಸ್ ಈಕ್ವಲ್ ಟು 1 ಅಂತ ತಗೊಂಡ್ರೆ 1, 1 ಇದೆಯಾ, ಇಟ್ ಡಸಂಟ್ ಬಿಲಾಂಗ್ಸ್ ಟು ಆರ್. ಹಾಗಾಗಿ ಇದು ರಿಫ್ಲೆಕ್ಸಿವ್ ಅಲ್ಲ. ದೇರ್ಫೋರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಹೌದಾ? ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಸಿಮೆಟ್ರಿಕ್ ಅಂತ ಚೆಕ್ ಮಾಡ್ಬೇಕು. ಸೆಕೆಂಡ್ ಆಪ್ಷನ್ ಅವ್ರು ಕೇಳಿರೋದು ಚೆಕ್ ಡಿಟರ್ಮಿನ್
ಸಿಮೆಟ್ರಿಕ್. A, B ಬಿಲಾಂಗ್ಸ್ ಟು ಆರ್ ಆದ್ರೆ B, A ಕೂಡ ಆರ್ ಗೆ ಬಿಲಾಂಗ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಅದು ಸಿಮೆಟ್ರಿಕ್ ಡೆಫಿನೇಷನ್ ಆಗತ್ತೆ. A, B ಈಗ ಫಾರ್ ಎಕ್ಸಾಂಪಲ್ 1, 3 ಅಂತ ತಗೊಂಡ್ರೆ ದಿಸ್ ಬಿಲಾಂಗ್ಸ್ ಟು ಆರ್, ಹೌದಾ? ಹಾಗಂತ 3, 1 ಬಿಲಾಂಗ್ಸ್ ಟು ಆರ್ ಅಂದ್ರೆ ನಮ್ ಈ ಸೆಟ್ ರಿಲೇಷನ್ ಇದೆಯಲ್ಲ, ಇಟ್ ಡಸಂಟ್ ಬಿಲಾಂಗ್ಸ್ ಟು ಆರ್. ಹಾಗಾಗಿ ಅದು ಸಿಮೆಟ್ರಿಕ್ ಆಗಲ್ಲ. Therefore, R is not symmetric. ಥರ್ಡ್ ಆಪ್ಷನ್ ಏನ್ ಕೇಳಿದ್ದಾರೆ ಅವರು, ಟ್ರಾನ್ಸಿಟಿವ್ ಇದೆಯಾ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ಟ್ರಾನ್ಸಿಟಿವ್ ಏನಿರುತ್ತೆ, A, B ಬಿಲಾಂಗ್ಸ್ ಟು ಆರ್, B, C ಬಿಲಾಂಗ್ಸ್ ಟು ಆರ್ ಆದ್ರೆ A, C ಕೂಡ ಬಿಲಾಂಗ್ಸ್ ಟು ಆರ್ ಅಂತ ಆಗ್ಬೇಕು. ಸೊ ಇಲ್ಲಿ ಚೆಕ್ ಮಾಡೋಣ. 1, 3 ಬಿಲಾಂಗ್ಸ್ ಟು ಆರ್, ಹೌದಾ? ನೆಕ್ಸ್ಟ್ 3 ಸ್ಟಾರ್ಟ್ ಮಾಡಿದ್ರಿ, ಸಿ A, B, C ಆಗತ್ತೆ. ಸೊ 3, 9 ಬಿಲಾಂಗ್ಸ್ ಟು ಆರ್ ಆಯ್ತು. ಬಟ್ 1, 9 ಆರ್ ಅಲ್ಲಿ ಇದೆಯಾ? 1, 9 ಆರ್ ಅಲ್ಲಿ ಇಲ್ಲ. ಇಟ್ ಡಸಂಟ್ ಬಿಲಾಂಗ್ಸ್ ಟು ಆರ್. ಹಾಗಾಗಿ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. Therefore, R is not transitive. ಇಷ್ಟೇ. ಇದೇ ತರ ನಾವು ಯಾವುದೇ ರಿಲೇಷನ್ ಸಿಕ್ಕಿದ್ರು ಅದನ್ನ ಡೆಫಿನೇಷನ್, ಅದು ರಿಲೇಷನ್ ಅನ್ನ ಏನ್ ಡಿಫೈನ್ ಮಾಡಿದಾರೋ ಅಲ್ಲಿ ನಮ್ಗೆ ಸೊಲ್ಯೂಷನ್ಸ್ ಸಿಗತ್ತೆ. ಯಾವ್ದಕ್ ಸೊಲ್ಯೂಷನ್ ಸಿಗತ್ತೆ? ನಮ್ ರಿಲೇಷನ್ ಯಾವ್ದು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಸೊಲ್ಯೂಷನ್ ಸಿಗತ್ತೆ. ನನ್ಗಿಲ್ಲಿ y is equal to 3x ಅನ್ನೋ ಸೊಲ್ಯೂಷನ್ ಸಿಕ್ಕಿದೆ. ಏನ್ ಮಾಡೋದಕ್ಕೆ? ನನ್ ರಿಲೇಷನ್ ಫೈಂಡ್ ಔಟ್ ಮಾಡೋದಕ್ಕೆ, ಆರ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಆರ್ ಫೈಂಡ್ ಔಟ್ ಮಾಡಿದ್ಮೇಲೆ ಅದು ರಿಫ್ಲೆಕ್ಸ್ ಇದೆಯಾ, ಸಿಮೆಟ್ರಿಕ್ ಇದೆಯಾ, ಟ್ರಾನ್ಸಿಟಿವ್ ಇದೆಯಾ, ಯಾವ್ದು ಇದೆ, ಯಾವ್ದ್ರಲ್ಲಿ ಆ ರಿಲೇಷನ್ ಸ್ಯಾಟಿಸ್ಫೈ ಆಗ್ತಿದೆ ಅನ್ನೋದನ್ನ ಕಂಡು ಹಿಡಿಯೋದಿಕ್ಕೆ ಕ್ವೆಶನ್ಸ್ ಕೇಳ್ತಾರೆ. ಸೊ ಇದೇ ತರ ನೀವು ಇನ್ನಷ್ಟು ಕ್ವೆಶನ್ಸ್ ಗಳನ್ನ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಇದಕ್ ಮೇಜರ್ ಆಗಿ ನಿಮ್ಗೆ ಏನ್ ಡೆಫಿನೇಷನ್ ಗೊತ್ತಿರ್ಬೇಕು ಅಂದ್ರೆ, ರಿಫ್ಲೆಕ್ಸಿವ್ ಗೆ ಡೆಫಿನೇಷನ್ ಗೊತ್ತಿರ್ಬೇಕು. A, ಬಿಲಾಂಗ್ಸ್ ಟು ಆರ್ ಅನ್ನೋದು ಗೊತ್ತಿರ್ಬೇಕು. ನೆಕ್ಸ್ಟ್ ಸಿಮೆಟ್ರಿಕ್ ಗೆ A, B and B, A ಬಿಲಾಂಗ್ಸ್ ಟು ಆರ್ ಅಂತ ಇರ್ಬೇಕು. ಟ್ರಾನ್ಸಿಟಿವ್ ಗೆ A, B, C ಆದ್ರೆ A, C ಕೂಡ ಬಿಲಾಂಗ್ಸ್ ಟು ಆರ್ ಅಂತ ನಿಮ್ಗೆ ಡೆಫಿನೇಷನ್ಸ್ ಇದೆ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಗೆ. ಸೊ ಈ 3 ಡೆಫಿನೇಷನ್ ಅನ್ನ ಸ್ಯಾಟಿಸ್ಫೈ ಆದ್ರೆ ಅದು ಡಿಟರ್ಮಿನ್ ಈ ರಿಲೇಷನ್ ಸ್ಯಾಟಿಸ್ಫೈ ಆಗತ್ತೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೇಕಾಗಿರೋದು ಈ ಕ್ವೆಶನ್ಸ್ ಅಲ್ಲಿ. ಸೊ ಇದೇ ತರ ಮಿಕ್ಕಿದ ಕ್ವೆಶನ್ಸ್ ಗಳನ್ನು ಸಾಲ್ವ್ ಮಾಡಿ.